ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಮತ್ತು ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ವಿಡಿಯೋಗೆ ತುಂಬಾ ದಿನಗಳ ಮೇಲೆ ಸ್ವಾಗತವನ್ನ ಕೋರ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಗುರುಗಳು ನಮಗೆ ಏನು ಬೇಕು ಅನ್ನೋದು ಅವರಿಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದರ ಒಂದು ಕಾನ್ಸೆಪ್ಟ್ ಅನ್ನೇ ಇವತ್ತು ನಾನು ತಗೊಂಡು ಬರ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ ರೀಸೆಂಟ್ ಆಗಿ ಗುರು ಪೂರ್ಣಿಮೆಯ ತದನಂತರ ನಡೆದಿರ್ತಕ್ಕಂಥ ಘಟನೆ ಇದು. ನನ್ನ ಹೆಲ್ತ್ ಬೇರೆ ಒಂಚೂರು ಸರಿ ಇಲ್ಲ. ಸೊ ಗುರು ಪೂರ್ಣಿಮೆಯ ಪ್ರಯುಕ್ತವಾಗಿ ಹೋಮ ಹವನ ಪೂಜೆ ಸೊ ಇವೆಲ್ಲ ಸಮಸ್ಯೆಯಿಂದ ಸ್ವಲ್ಪ ಹೆಲ್ತ್ ಚೆನ್ನಾಗಿರಲಿಲ್ಲ. ಮಹಾರಾಜರ ಆಶೀರ್ವಾದದಿಂದ ಇವಾಗ ಚೆನ್ನಾಗಾಗಿದೆ. ಓಕೆ, ಇಲ್ಲಿ ಏನಪ್ಪ ನಾನು ಒಂದು ಹೇಳುವಂಥ ವಿಚಾರ ಅಂದರೆ, ಪ್ರತಿ ವರ್ಷ ಗುರು ಪೂರ್ಣಿಮೆಯ ತದನಂತರ ಅಕ್ಕಲ್ಕೋಟೆಗೆ ಹೋಗುವಂಥದ್ದು ನಮ್ಮ ಒಂದು ವಾಡಿಕೆ. ಓಕೆ, ಸೊ ಇದು ಒಂದು ಅಕ್ಕಲ್ಕೋಟೆ ಗಾಣಗಾಪುರಕ್ಕೆ ಹೋಗಿ ಅನ್ನದಾನ ಮಾಡಿಕೊಂಡು ಬರುವಂತಹ ಒಂದು ಪದ್ಧತಿ ನಮ್ಮದು. ಸೊ ಸುಮಾರು ಒಂದು 5 ವರ್ಷದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗತ್ತೆ ಅಂದರೆ ಒಂದು ಯಾವುದೇ ಒಂದು ಕಾರ್ಯ ನಡಿಬೇಕು, ಗುರುವಿನ ಆಶೀರ್ವಾದ ಆಗಬೇಕು ಅನ್ನೋದಿದ್ರೆ ಅದು ತುಂಬಾನೇ, ಯಾವುದೇ ಕೆಲಸ ಗುರುಗಳ ಕೃಪಾಶೀರ್ವಾದ ಇದ್ರೆ ಖಂಡಿತವಾಗಿಯೂ ಅದು ಯಶಸ್ವಿ ಅಲ್ಲ, ಅದ್ಭುತ ರೀತಿಯಲ್ಲಿ ಆಗಿ ಯಶಸ್ವಿ ಆಗುತ್ತೆ. ಇಂಥ ಒಂದು ಘಟನೆ ನಮ್ಮ ಈ ಒಂದು ಮನೋಕಾಮನ ಮಂದಿರ ನಿರ್ಮಾಣದ ಕುಟುಂಬದ ಕಡೆಯಿಂದ ನಡೀತು. ಏನಪ್ಪ ಆಯಿತು ಅಂದರೆ, ನನಗೆ ಹೋಗೋದು ಅಂತ ಫಿಕ್ಸ್ ಆಗಿತ್ತು. ಆದರೆ ನಮ್ಮ ಆತ್ಮೀಯ ಗೆಳೆಯ ಒಬ್ಬರು, ದೇವರಾಜ್ ಅಂತ ಅವನ ಹೆಸರು, ಅವನು ನನಗಿಂತ ಮುಂಚಿತವಾಗಿ ಅಕ್ಕಲ್ಕೋಟೆಗೆ ಹೋಗಿರ್ತಾನೆ. ಅಕ್ಕಲ್ಕೋಟೆಗೆ ಹೋದಾಗ ಒಬ್ಬ ಮಹಾನ್ ವ್ಯಕ್ತಿಯನ್ನ ಅವನು ನೋಡ್ತಾನೆ. ಅವರೇ ಅಮೂಲ್ ರಾಜೆ ಸರ್ ಅಂತ. ಅಮೂಲ್ ರಾಜೆ ಸರ್ ಅವರು ನಿಜವಾಗಿ ಹೇಳ್ತೀನಿ ನಾನು, ಅದ್ಭುತವಾಗಿರ್ತಕ್ಕಂಥ ಹೃದಯವಂತರು. ಅದು ಹೇಳೋದಕ್ಕೆ ಆಗಲ್ಲ. ಸೊ ಅವ್ರ ಬಗ್ಗೆ ನನಗೆ ಏನೂ ಗೊತ್ತಿರಲ್ಲ. ಅವರು 10 ದಿವಸ ಗುರು ಪೂರ್ಣಿಮೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಪ್ರತಿ ದಿವಸ ಮಿನಿಮಮ್ ನಾನು ನೋಡ್ದಂಗೆ 5,000 ಜನ ಅಲ್ಲಿ ಊಟವನ್ನ ಮಾಡ್ತಾರೆ. ಸ್ವಾಮಿ ಸಮರ್ಥರ ಅಕ್ಕಲ್ಕೋಟೆ ದೇವಸ್ಥಾನದಲ್ಲಿ, ಅಂದ್ರೆ ಆ ಒಂದು ದೇವಸ್ಥಾನದ ಮುಂದೆ ವಟವೃಕ್ಷ ಅಂತ ಇದೆ, ಅನ್ನಛತ್ರ ಅಂತ, ಅದ್ರ ಮುಂದೆನೆ ಮಾಡಿದ್ದಾರೆ. ಎಷ್ಟೋ ಜನ ಅಕ್ಕಲ್ಕೋಟೆಗೆ ಹೋದವರು ಅದನ್ನ ನೋಡಿರ್ಬೋದು. ಊಟ ಹೆಂಗಿರುತ್ತೆ ಅಂದ್ರೆ, ಘೀ ರೈಸು, ಉಪ್ಪಿನಕಾಯಿ, ಒಂದು ಸ್ವೀಟು, ಪಲ್ಯ, ಚಪಾತಿ. ನೀವು ನೋಡಿ, ಒಬ್ಬರಿಗೆ ಒಂದು ದಿವಸದ ಊಟ ಯಾರಾದರೂ ನಮ್ಮ ಮನೆಗೆ ಬಂದ್ರೆ ನಮಗೆ ಕೊಡೋದು ಕಷ್ಟ. ಇವ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನನಗೆ ದೇವರಾಜ್ ಹೇಳಿದಾಗ ಅವನು ಏನಂತಾನೆ ಅಂದರೆ, ಒಂದು ಮಾತು ನನಗೆ, ಸಂತೋಷಣ, ಅಟ್ಲೀಸ್ಟ್ ಇವರನ್ನ ನೀನು ಒಂದು ಸಾರಿ ಭೇಟಿಯಾಗು ಅಂತ ಅವನು. ಸೊ ಅಮೂಲ್ ರಾಜೆ ಅಂದರೆ ಒಂದು ಮಹಾರಾಜರಿಗಿರ್ತಕ್ಕಂಥ ಒಂದು ಗೌರವ, ಒಂದು ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರು ಅವರು. ನಾನು ಏನು ಅನ್ಕೊಂಡೆ ಅಂದರೆ, ಇದು ನನ್ನಂಥವನಿಗೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡೆ ನಾನು. ಸೊ ಎಲ್ಲೋ ಮಹಾರಾಜರು ನನಗೆ ಈ ಒಂದು ವಿಚಾರದಲ್ಲಿ
ಸಹಾಯ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಇದ್ದಾಗ ಫಸ್ಟ್ ಒಂದು ಜಸ್ಟ್ ಮೆಸೇಜ್ ಪಾಸ್ ಆಗುತ್ತೆ. ಅಜಿಂಕ್ಯ ರಹಾನೆ ಅನ್ನೋ ಒಂದು ಅವ್ರದ್ದೊಂದು ಹೋಟ್ಲಿದೆ. ನಾನು ಏನು ಮಾಡಿದೆ, ಆ ಹೋಟ್ಲಿಗೆ ಫೋನ್ ಮಾಡಿದೆ. ಇಷ್ಟು ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು ಅಂದರೆ ನನಗೆ, ಸಾಮಾನ್ಯವಾಗಿ ಎಮ್ ಡಿಗಳನ್ನು ಮೀಟ್ ಮಾಡೋದಕ್ಕೆ ಯಾರೂ ಅವಕಾಶಗಳನ್ನು ಕೊಡಲ್ಲ. ಬಟ್ ಇಲ್ಲಿ ಅವರು ನನಗೆ ಆ ಸ್ಟಾಪ್ ನನಗೆ ಹೇಳಿರ್ತಕ್ಕಂಥ ಮಾತೇನು ಅಂದರೆ, ದಶರಥ್ ಅನ್ನ ಒಬ್ಬ ಮ್ಯಾನೇಜರ್ ಇದ್ದಾರೆ, ಅವ್ರ ನಂಬರ್ ನಿಮಗೆ ಕೊಡ್ತೀನಿ ನಾನು, ಸೊ ನಿಮ್ಮ ಕೆಲಸ ಅವ್ರ ಕಡೆಯಿಂದ ಆಗ್ಬೋದು ಅಂತ. ಆಯಿತು. ಅಲ್ಲಿಂದ ನಾನು ದಶರಥ್ ಸರ್ಗೆ ಫೋನ್ ಮಾಡ್ತೀನಿ. ನಿಜವಾಗಿರಿ ಆ ಮನುಷ್ಯನಿಗೆ ಕೈ ಎತ್ತಿ ಮುಗಿಬೇಕು. ನಾನು ಯಾರು ಅನ್ನೋದು ಗೊತ್ತಿಲ್ಲ, ನನ್ನ ಊರು ಗೊತ್ತಿಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಹೇಳಿದ್ದು ಒಂದೇ, ನಾನು ಸ್ವಾಮಿ ಸಮರ್ಥರ ಸೇವೆ ಮಾಡ್ತೀನಿ. ಬೆಂಗಳೂರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ಗುರುವಾರ ನಾನು ಅನ್ನದಾನ ಮಾಡ್ತೀನಿ. ಅನ್ನದಾನ ಅಂದ ತಕ್ಷಣ ಮನುಷ್ಯನ ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ಇಲ್ಲ, ನೀವು ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜಸ್ಟ್ ಒಂದು ವಿಡಿಯೋ ಮಾಡಿ ಆಡಿಯೋ ಮುಖಾಂತರ ಕಳಿಸಿ. ನಾನು ಅಮೂಲ್ ರಾಜ ಸರ್ ಅವರು ಮಾಲಕರು ಅಂತ ಕರೀತಾರೆ ಅವರಿಗೆ. ನಾನು ಮಾಲಕರಿಗೆ ಅದನ್ನು ಕಳಿಸ್ತೀನಿ. ಸೊ ಮುಂದೆ ದೇವರಿಚ್ಛೆ ನಾನು ಅದೇ ತರಹ ಅಲ್ಲಿ ಅವರಿಗೆ ಕಳಿಸ್ದೆ. ಕಳಿಸೋದ ಮೇಲೆ ಪಿ ಎ ಹತ್ರ ಹೋಗುತ್ತೆ ಅದು ವಿಡಿಯೋ. ಪಿ ಎ ಹತ್ರ ಹೋದ ಮೇಲೆ ಅವರು ನೋಡ್ತಾರೆ. ನೋಡೋದ್ಮೇಲೆ ಅಷ್ಟಕ್ಕೆ ನ್ಯೂಟ್ರಲ್ ಆಗುತ್ತೆ. ನಾವು ಹೋಗೋದು ಯಾವಾಗಿರುತ್ತಪ್ಪ ಅಂದರೆ, ನಾವು ಹೋಗೋದು ಸಂಡೇ ಇಲ್ಲಿಂದ ಹೋಗೋ ಪ್ಲ್ಯಾನಿಂಗ್ ಇರುತ್ತೆ ನಮ್ಮದು. ಸೊ ಸ್ಯಾಟರ್ಡೆ ಸಂಡೇ ಏನೋ ಪ್ಲ್ಯಾನಿಂಗ್ ಇರುತ್ತೆ. ನಾವು ಹೋಗೋದು ಅಂತ ಅಲ್ಲಿವರೆಗೂ ಕೂಡ ನಮಗೆ ಅಮೂಲ್ ರಾಜ ಸರ್ ಭೇಟಿ ಆಗ್ತಾರಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಬೇಜಾರಾಯಿತು. ಮಾಡಿರ್ತಕ್ಕಂಥ ಪ್ರಯತ್ನ ವ್ಯರ್ಥ ಆಯಿತು ಅಂತ ನಾನು ಸ್ವಾಮಿ ಮಹಾರಾಜರದ್ದು ಒಂದು ಪೂಜೆ ಮಾಡಿಕೊಂಡು ಇನ್ನೇನು ದೇವಸ್ಥಾನದಿಂದ ಹೊರಗಡೆ ಬರಬೇಕು, ನನಗೆ ಸರ್ದು ಫೋನ್ ಬರುತ್ತೆ, ಮ್ಯಾನೇಜರ್ ಸರ್ದು. ಇಲ್ಲ, ಪಿ ಎ ಲೈನ್ ಮೇಲೆ ಇದ್ದಾರೆ, ನೀವು ಮಾತಾಡಿ. ಪಿ ಎ ಅವ್ರು ಏನಂತಾರೆ ಅಂದರೆ, ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ನಾನು ಅಮೂಲ್ ರಾಜ ಸರ್ಗೆ ನಾನು ತೋರಿಸಿದ್ದೀನಿ. ಸೊ ನಿಮಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಬನ್ನಿ ಅಂತ. ಸೊ ನಾನು ಹೋಗ್ತೀನಿ. ಅಲ್ಲಿ ಅವರು ಬರೋಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳ್ತಾರೆ ಅವರು. 11 ಗಂಟೆಯಿಂದ ನೀವು 3 ಗಂಟೆವರೆಗೂ ಕಾಯಬೇಕಾಗತ್ತೆ. ಬುಧವಾರದ ದಿವಸ ನಡೆದಿರೋ ಘಟನೆ ಇದು. ಅವ್ರು ಯಾವಾಗ ಬರ್ತಾರೆ ಗೊತ್ತಾಗಲ್ಲ. ನಮ್ಮ ಜೊತೆ ಅವರು ದಶರಥ್ ಸರ್ ಬರ್ತಾರೆ. 2 ಅವರ್ ಆ ಮನುಷ್ಯ ಪಾಪ ಹೋಟೆಲ್ ಬಿಟ್ಟು ಬಂದು ನಮ್ಮ ಜೊತೆ ನಿಂತ್ಕೊಂಡು 1 ಕಪ್ ಟೀ ನಾವು ಅವ್ರಿಗೆ ಕುಡಿಸಿಲ್ಲ. ನಮ್ಮ ಹತ್ರ ಅವ್ರ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಫಸ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದ ಟ್ರಸ್ಟಿಗಳಿಗೆ ಎಲ್ರಿಗೂ ಭೇಟಿ ಮಾಡಿಸ್ತಾರೆ. ಅಂದರೆ ನೀವು ನೋಡಿ ಎಷ್ಟು ಒಂದು ಗೌರವ. ನಾವು ಎಷ್ಟು ಸಾಮಾನ್ಯ ಒಂದು ಯೂಟ್ಯೂಬರ್ ನಾನು. ಸೊ ಈ ನನ್ನನ್ನು ಕರ್ಕೊಂಡು ಹೋಗಿ ಫಸ್ಟು ಅನ್ನಛತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಊಟ ಮಾಡಿಸ್ತಾರೆ. ಒಂದು ಶಾಲನ್ನು ಹೊದಿಸಿ ಒಂದು ಸ್ವಾಮಿ ಸಮರ್ಥರ ಒಂದು ಫೋಟೋವನ್ನು ನನಗೆ ಕೊಡ್ತಾರೆ. ನನಗೆ ಖುಷಿ ತಂದು ಕೊಟ್ಟಿರೋ ಸಂಗತಿ ಏನಂತಂದರೆ, ಸ್ವಾಮಿ ಸಮರ್ಥರ ಅದ್ಭುತವಾಗಿರ್ತಕ್ಕಂತಹ ಅನ್ನಛತ್ರದಿಂದ ನನ್ನ ಮನೆಗೆ ಗುರುವಾರ ಫೋಟೋ ಬರುತ್ತೆ. ನಾನು ತಗೊಂಡು ಬಂದಿದ್ದು ಬೇಜಾನಿದೆ, ಇಸ್ ಅ ನಾಟ್ ಇಂಪಾರ್ಟೆಂಟ್. ಆದರೆ ತಾನಾಗಿನೇ ಅನ್ನಛತ್ರದಿಂದ ನನ್ನ ಮನೆಗೆ ಫೋಟೋ ಕೊಟ್ಟಿರ್ತಕ್ಕಂಥ ಅಮೂಲ್ ರಾಜೇಶ್ ಸರ್ ಮತ್ತು ನನಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿ ಒಬ್ಬರಿಗೂ ಕೂಡ ಕೋಟಿ 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 ಪ್ರಣಾಮಗಳು. ಅವ್ರು ಪಿ ಎ ಅವರು, ನಾನು ಅವ್ರನ್ನ ನೋಡಲೇ ಇಲ್ಲ ಕೊನೆಗೂ ಕೂಡ. ಪಾಪ ನನಗೆ ಸಹಾಯ ಮಾಡಿದ್ರು ಅವರು. ಸೊ ನಾನು ಹೋಗಿ ಕೂತ್ಕೋತೀನಿ. ಅಮೂಲ್ ರಾಜ ಸರ್ 3 ಗಂಟೆವರೆಗೂ ಕಾದರೂ ಬರಲಿಲ್ಲ. ಸೊ ನನ್ನ ಜೊತೆ ದೇವರಾಜ್ ಬಂದಿದ್ದ. ಅವನೇನಂದ, ಅಣ್ಣ ನಮಗೆ ಟ್ರೈನ್ ಟೈಮ್ ಆಗುತ್ತೆ, ಹೊರಟ್ಬಿಡೋಣ ಅಂತೇಳಿ. ಸೊ ಹೊರಡಬೇಕು ಅಂತ ವಿಚಾರ ಮಾಡಿದಾಗ ನನ್ನ ಮಗ ಬಂದು ಒಂದು ಮಾತು ಹೇಳ್ತಾನೆ, ಪಾಪ ಇಷ್ಟೊತ್ತವರೆಗೂ ಕಾದಿದ್ದೀವಿ, ಇನ್ನೊಂದು ಅರ್ಧ ಗಂಟೆ ಕಾಯೋಣ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ
ನಾವು ನಿಂತ್ಕೋತೀವಿ, ಒಂದು 10-15 ನಿಮಿಷ ನಿಂತ್ಕೋತೀವಿ. ಅಷ್ಟೊತ್ತಿಗೆ ಅಮೂಲ್ ರಾಜೆ ಸರ್ ಬಂದೇ ಬಿಡ್ತಾರೆ. ಕೋಟಿ ಬೆಲೆ ಬಾಳುವಂಥ ಮನುಷ್ಯ ರೀ ಅವರು. ನಾನು ಅವರ ಬಿಹೇವಿಯರ್ಸು ಕಲಿಬೇಕೆಲ್ಲರೂ. ಅವರ ಒಂದು ಸೂಕ್ಷ್ಮತೆ, ಅವರ ಮಾತುಗಳು ನನ್ನ ಲೈಫಲ್ಲಿ ನಾನು ಎಲ್ಲೂ ನೋಡಿಲ್ಲ. ನಾನು ಒಳಗಡೆ ಎಂಟ್ರಿ ಆದ ತಕ್ಷಣ ಚೇರ್ ಮೇಲೆ ಕೂತ್ಕೊಂಡ್ರವ್ರು ಎದ್ದು ನಿಂತ್ಕೊಂಡ್ರವ್ರು. ಆ ಮೂಮೆಂಟು ನನ್ನ ಕಣ್ಣಲ್ಲಿ ನೀರು ಬಂತು ರೀ. ಎಷ್ಟೋ ಕೋಟಿ ಬೆಲೆ ಬಾಳುವಂಥ ಆಸ್ತಿವಂತ ನನ್ನಂಥ ಸಾಮಾನ್ಯ ಒಬ್ಬ ಅರ್ಚಕನು ಹೋದ ತಕ್ಷಣ ಎದ್ದು ನಿಂತ್ಕೊತಾರೆ ಅಂದರೆ ನೀವು ಏನು ಬೆಲೆ ಕಟ್ಬೋದು ಹೇಳಿ ಆ ಮಾತಿಗೆ? ಯಾರ ಹತ್ರ ಅದು ಒಂದು 10 ಕೋಟಿ ಇದ್ದು ಬಿಟ್ರೆ ಅವನಿಗೆ ಭೇಟಿ ಆಗಬೇಕು ಇವತ್ತಿನ ಕಾಲಮಾನಗಳಲ್ಲಿ ಅಂದರೆ ಒಂದು 20 ಫೋನ್ ಮಾಡ್ಬೇಕು. ಅಣ್ಣ ಎಲ್ಲಿದೆ ಅಣ್ಣ? ಸರ್ ಎಲ್ಲಿದ್ದೀರ? ಯಾವ ಬರಲಿ ಅಪ್ಪಾಜಿ? ಈ ಥರ ಇವರು ನಿಜವಾಗಿ ಇವರು ದೇವರೇ ನಾನು ಅನ್ಕೊಂಡಿರೋ ರೀತಿ. ಅಷ್ಟು ಒಂದು ಬಹುಶಃ ಸಾಧನೆಯನ್ನ ತಗೊಂಡು ಬಂದಿರತಕ್ಕಂಥ ಮನುಷ್ಯನೋ ಗೊತ್ತಿಲ್ಲ. ಹೋದ ತಕ್ಷಣ ಅವ್ರ ಬಾಯಿಂದ ಬಂದಿರತಕ್ಕಂಥ ಮಾತೇನು ಅಂದ್ರೆ, ನೀವು ಊಟ ಮಾಡಿದ್ರ ಅಂತ. ನಾಚಿಕೆ ಪಟ್ಕೋಬೇಕು ನಾವು. ಅಂತ ಕೋಟ್ಯಾಧಿಪತಿ ಮನುಷ್ಯ ನಾನು ಒಳಗಡೆ ಹೋದ ತಕ್ಷಣ ಎದ್ದು ನಿಂತ್ಕೊಂಡು ಫಸ್ಟು ಕೇಳಿರ್ತಕ್ಕಂಥ ಮಾತು, ನೀವು ಊಟ ಮಾಡಿದ್ರ ಅಂತ. ಸೊ ಅನ್ಬಿಲೀವೇಬಲ್ ಮನುಷ್ಯ. ದಿನಕ್ಕೆ 5,000-6 ಸಾವಿರ ಜನಕ್ಕೆ ಊಟ ಹಾಕುವಂತ ಮನುಷ್ಯ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ವರ್ತನೆ ಮಾಡ್ತಾನೆ ಅಂದ್ರೆ, ಅವರ ತಂದೆ ತಾಯಿಯ ಒಂದು ಯಾವ ಥರ ಅವರಿಗೆ ಅವರು ಹೇಳಿರ್ಬೋದು, ಯಾವ ಥರ ಅವ್ರನ್ನ ಟ್ರೈನ್ ಅಪ್ ಮಾಡಿರ್ಬೋದು. ಟ್ರೈನ್ ಅಪ್ ಅಂದರೆ ತಪ್ಪಾಗತ್ತೆ ಆ ಮಾತು. ಅವರು ಬಿಹೇವಿಯರ್ಸನ್ನು ಯಾವ ಥರ ಅವ್ರ ತಂದೆ ತಾಯಿ ಅವ್ರಿಗೆ ಕಲಿಸಿರ್ಬೋದು. ಒಂದೊಂದು ಕ್ಷಣ ಅವ್ರ ಮುಂದೆ ನಿಂತ್ಕೊಂಡಾಗ ಏನು ಮನುಷ್ಯ ಅಪ್ಪ ದೇವರು ಇವರು. ಸೊ ಹೋದ ತಕ್ಷಣ ನನಗೇನು ಕೇಳಿದ್ರು ಅಂದರೆ, ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಅಂತ ಹೇಳಿದೆ. ಒಂದು ಶಾಲನ್ನು ಹಾಕಿಸ್ಕೊಂಡ್ರು, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು, ವಿಡಿಯೋ ಮಾಡಿಸ್ಕೊಂಡ್ರು. ನೋಡಿ ನೀವು, ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ಮತ್ತು ಫೋಟೋ. ಅವರ ಮೊಬೈಲಲ್ಲೂ ಕೂಡ ಫೋಟೋ ಎಲ್ಲ. ಏನ್ರಿ ಇದು ಸ್ವಾಮಿ ಆಶೀರ್ವಾದದಿಂದ ನಾನು ಹೋಗಿದ್ದೀನಿ. ಓಕೆ, ಐ ವಿಲ್ ಅಗ್ರಿ. ಸ್ವಾಮಿ ಕೃಪಾಶೀರ್ವಾದದಿಂದ ತಗೊಂಡೆ ನಾನು ಹೋಗಿದ್ದೀನಿ. ಆದರೆ ಹೋಗಿದ ಮಟ್ಟಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂದರೆ, ಸ್ವಾಮಿ ಸಮರ್ಥರಿಗೆ ಕೋಟಿ ಕೋಟಿ ನಮಸ್ಕಾರ ಅಂತ ವ್ಯಕ್ತಿ ಹತ್ರ ನನ್ನನ್ನು ಕಳಿಸಿದ್ದಕ್ಕೆ. ಓಕೆ, ಸೊ ನನ್ನ ಅನ್ನದಾನದ ಸೇವೆ ಪ್ರತಿಯೊಂದು ಅವರಿಗೆ ನಾನು ತೋರಿಸಿ ಅವರು ಏನು ಹೇಳ್ತಾರೆ ಅಂದರೆ, ನೀವು PA ಹೇಳ್ತಾರೆ ಅವರು, ಇವ್ರ ನಂಬರನ್ನು ತಗೋ, ಇವ್ರದ್ದು ಏನು ಫಾಲೋ ಅಪ್ಪು ಪ್ರತಿಯೊಂದು ಕೂಡ ನನಗೆ ಅಪ್ಡೇಟ್ ಮಾಡು. ಒಂದು ದಿವಸಕ್ಕೆ 6,000 ಜನಕ್ಕೆ ಊಟ ಹಾಕುವಂಥ ಮನುಷ್ಯ ಎಲ್ಲೋ ಬೆಂಗಳೂರು ಗಂಗಾನಗರಲ್ಲಿ ಅನ್ಯ ಧರ್ಮೀಯದವರು ಇರ್ತಕ್ಕಂತಹ ಒಂದು ಚಿಕ್ಕ ಊರಿಂದ ಬಂದಿರತಕ್ಕಂಥವನ ಬಗ್ಗೆ ಅಷ್ಟು ಕೇರ್ ತಗೋತಾರೆ ಅಂದರೆ ಅವರು. ಅಂತೂ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕೇಳ್ಕೊಂಡಿರ್ಬೋದು ನೀವು, ತುಂಬಿದ ಕೊಡ ತುಳುಕಲ್ಲ ಅಂತ. ಸೊ ಅವರಿಗೆ ಹ್ಯಾಟ್ಸ್ ಆಫ್ ಅಷ್ಟು ಹೇಳ್ಬೋದು. ಅವರು ಸಹಾಯ ಮಾಡೋದು ಬೇರೆ ರೀ. ನನಗೆ ಅವರು ನಾನು ಮಾಡುವಂಥ ಕಾರ್ಯಕ್ಕೆ ಅವರು ಸಹಾಯ ಮಾಡ್ತಾರೋ ಅದೆಲ್ಲ ಬೇಡದ್ರ ವಿಚಾರ. ಅದು ಅವರು ಸಹಾಯ ಮಾಡೋದೇ ಬೇಡ. ಇಲ್ಲಿ ಅವರ ನಡವಳಿಕೆ, ಅವರ ನೈಜತೆ, ಅದೇ ಕಿಂಗ್ ಇಸ್ ಕಿಂಗ್ ಅಂತಾರಲ್ಲ, ಸೊ ಆ ಥರ ಅವರು. ಅಷ್ಟೆಲ್ಲ ಮುಗಿದ್ಮೇಲೆ ಎಷ್ಟು ಸೂಕ್ಷ್ಮತೆಗಳನ್ನು ಅವ್ರ ಕೈಯಲ್ಲಿರ್ತಕ್ಕಂಥ ಕೆಲಸಗಾರರು ಕೂಡ ಇದ್ದಾರೆ ಅಂದರೆ, ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಮನುಷ್ಯ ಏನು ಯಾಕೆ ಬಂದಿದ್ದಾನೆ ಅಂತ. ಅವ್ರ PA ಹೊರಗಡೆ ಬರ್ತಾರೆ, ಇಮ್ಮಿಡಿಯೇಟ್ ನನ್ನ ಒಂದು ಪೂರ್ತಿ ಕೇಳ್ತಾರೆ ಏನು ಡೀಟೇಲ್ಸ್ ಅಂತ.
ನಾನು ನನ್ನ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅದನ್ನು ತೆಗೆದು ಸಬ್ಸ್ಕ್ರೈಬ್ ಆಗ್ತಾರೆ. ಫಸ್ಟು ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಹೇಳ್ತಾರೆ ನಿಮ್ಮ ಡೆವಲಪ್ಮೆಂಟ್ಸು, ನಿಮ್ಮ ಅಜೆಂಡಾ, ನಿಮ್ಮ ಏನು ನೀವು ಮಾಡಬೇಕು ಅಂತೀರಾ ಮುಂದೆ, ಅದ್ರ ಬಗ್ಗೆ ಫುಲ್ ಒಂದು ಫೈಲ್ ರೆಡಿ ಮಾಡಿಕೊಂಡು ನಾನು ರಾಜೇ ಅವ್ರ ಜೊತೆ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೋತೀನಿ, ನೀವು ಟೈಮ್ ತೊಗೊಂಡು ಬನ್ನಿ ಅಂತ. ಅಷ್ಟೇ. ಇದಕ್ಕೆ ಮುಂದೆ ಮಾತಾಡೋಕ್ಕೆ ಚಾನ್ಸೇ ಇಲ್ವಲ್ಲ ರೀ. ಅವ್ರು ಮನಸ್ಸು ಮಾಡಿದ್ರೆ ಅವರೊಬ್ಬರೇ ನಮ್ಮ ದೇವಸ್ಥಾನನ ಕಟ್ಟಿಸಿಕೊಡ್ತಾರೆ. ಅವರು ಮನಸ್ಸು ಮಾಡ್ತಾರೆ ಅನ್ನೋ ಭಾವನೆಯಿಂದ ನಾನು ಹೇಳ್ತಾ ಇಲ್ಲ. ಅಷ್ಟು ಉನ್ನತ ಮಟ್ಟಕ್ಕೆ ಇರತಕ್ಕಂಥ ಮಹಾನ್ ವ್ಯಕ್ತಿ ನನ್ನ ಕಣ್ಣಲ್ಲಿ ನೀರು ಬಂದಿದ್ದೇನು ಅಂದರೆ, ನಾನು ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ರಲ್ಲ ಅಂದರೆ ಆ ಗೌರವ ಕೊಡುವಂಥ ರೀತಿ ಇದೆಯಲ್ಲ, ಅದು ಅವ್ರ ತಂದೆ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಫಸ್ಟು. ಎಂಥ ಸಂಸ್ಕೃತಿ ಇರೋದು. ಒಬ್ಬ ಮಹಾರಾಜನ ಜಾಗದಲ್ಲಿರ್ತಕ್ಕಂಥ ವ್ಯಕ್ತಿ, ಅದಕ್ಕೆ ಅವರಿಗೆ ಅಂಥ ಒಂದು ಆಶೀರ್ವಾದ ಸಿಕ್ಕಿದೆ. ದಿವಸಕ್ಕೆ 6,000 ಜನಕ್ಕೆ ಅನ್ನದಾನವನ್ನು ಹಾಕುವಂಥ ಒಂದು ಎಬಿಲಿಟಿ ಇದೆ ಅವರಿಗೆ, ಅದೊಂದು ಸಾಮರ್ಥ್ಯ ಇದೆ. ಎಲ್ರಿಗೂ ಸಾಧ್ಯ ಇಲ್ಲ ಬಿಡಿ, ಆ ಪ್ರಶ್ನೆ ಬೇರೆ. ಓಕೆ, ಇಂಥ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಬಂದಿರೋದು ನನಗೆ ತುಂಬ ಖುಷಿ ಇದೆ. ನನ್ನ ಆಸೆ ಒಂದೇ, ಈ ವಿಡಿಯೋ ಅವರು ನೋಡಬೇಕು. ಯಾಕಂದರೆ ಇಷ್ಟೊಂದು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಅವರಿಗೆ ಸಮರ್ಪಣೆ ಮಾಡಿದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಶ್ರೀ ಸ್ವಾಮಿ ಸಮರ್ಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಶ್ರೀ ಸ್ವಾಮಿ ಸಮರ್ಥ ದೇವತಾಭ್ಯು ನಮೋ ನಮಃ. ಗುರುದೇವದತ್ತ. चालतं तेवढं मी प्रसाद घेतो मी. ಸರಿ